ಹಾಯ್, ನೀಟ್ ಕೌನ್ಸಿಲಿಂಗ್ 2026 ಕರ್ನಾಟಕದಲ್ಲಿ ನಡೆಯುತ್ತೆ. ಇದರ ವೆರಿಫಿಕೇಶನ್ ಪ್ರಾಸೆಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಅನ್ನ ಅನೌನ್ಸ್ ಮಾಡಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಇದರಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಾಗಿ ಯಾರ್ಯಾರು ಈ ಹಿಂದೆನೆ KCET ಅಪ್ಲೈ ಮಾಡಿದ್ರಿ, KCET ವೆರಿಫಿಕೇಶನ್ ಮಾಡಿಸಿದಿರ, ಅಂದ್ರೆ ಕನ್ನಡ ಮೀಡಿಯಂ, ರೂರಲ್ ಕೋಟಾ ಅಥವಾ ಈ ರೀತಿಯಾದ ಒಂದು ಕೋಟಾವನ್ನ ಕ್ಲೇಮ್ ಮಾಡಿದ್ರಿ, ಅದಕ್ಕೆ ಸಂಬಂಧ ವೆರಿಫಿಕೇಶನ್ ಕೂಡ ಮಾಡಿಸಿದಿರಾ. ಸೊ ಅಂತ ವಿದ್ಯಾರ್ಥಿಗಳು ಜಸ್ಟ್ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿ ಮತ್ತೊಮ್ಮೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿಲ್ಲ ಮತ್ತೆ ವೆರಿಫಿಕೇಶನ್ಗೆ. ಓಕೆನಾ, ನೀವು ಆಲ್ರೆಡಿ ವೆರಿಫೈ ಮಾಡಿಸಿದ್ರೆ ಮತ್ತೆ ಅಂದ್ರೆ ವೆರಿಫಿಕೇಶನ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿಲ್ಲ. ಅಂದ್ರೆ ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದರೆ ಬಟ್ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಈ ರೀತಿ ಕೋಟಾಗಳನ್ನ ಕ್ಲೇಮ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಮತ್ತೆ ಈ ವೆರಿಫಿಕೇಶನ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿಲ್ಲ. ಡೈರೆಕ್ಟ್ ಆಗಿ ನೀವು ಕೂಡ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸರಿನಾ? ಹಾಗಿದ್ರೆ ಯಾರ್ಯಾರು ಈ ವೆರಿಫಿಕೇಶನ್ ಸ್ಲಿಪ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಹಾಗೆ ಡೇಟ್ ಏನೇನು ಅನೌನ್ಸ್ ಮಾಡಿದಾರೆ ಅದನ್ನ ಹೇಳೋದಾದ್ರೆ, ಮೊದಲಾಗಿ ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಸಿಇಟಿಗೆ ಅಪ್ಲೈ ಮಾಡಿದ್ದಾರೆ. ಬಟ್ ಅವ್ರೇನ್ ಮಾಡಿದ್ರೆ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಹಾಗೆ ಈ ಹಿಂದೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹಾಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಕೋಟಾ ಅದನ್ನ ಕ್ಲೇಮ್ ಮಾಡಾಗಿದೆ. ಬಟ್ ಅದಕ್ಕೆ ಸಂಬಂಧ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ಹೋಗ್ಬೇಕು. ಅದ್ರ ಜೊತೆಗೇನೆ ಯಾರ್ಯಾರು ಹೊಸದಾಗಿ ಈಗ ಏನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕೊಟ್ಟಿದ್ರು ಅವಾಗ ರಿಜಿಸ್ಟ್ರೇಷನ್ ಮಾಡಿದರೆ ಅವರು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ರಿಲಿಜಿಯಸ್ ಮೈನಾರಿಟಿ ಹಾಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇವುಗಳನ್ನ ಕ್ಲೇಮ್ ಮಾಡಿದ್ದಾರೆ. ಈ ರೀತಿ ಇದ್ರೆ ಇಂತಹ ವಿದ್ಯಾರ್ಥಿಗಳು ಕೂಡ ವೆರಿಫಿಕೇಶನ್ ನಲ್ಲಿ ಪಾಲ್ಗೊಳ್ಬೇಕು. ನಂತರ ವೆರಿಫಿಕೇಶನ್ ಆಫ್ಲೈನ್ ನಲ್ಲಿ ಆಗತ್ತೆ, ಬೆಂಗಳೂರಲ್ಲಿ ಆಗತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಆಫೀಸ್ ಏನಿದೆ ಅಲ್ಲಿ ವೆರಿಫಿಕೇಶನ್ ಆಗುತ್ತೆ. ನಂತರ ಡೈರೆಕ್ಟ್ ಆಗಿ ವೆರಿಫಿಕೇಶನ್ಗೆ ಹೋಗುವ ರೀತಿ ಇಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ ಸ್ಲಾಟ್ ಬುಕಿಂಗ್ ಮಾಡಬೇಕು. ಸ್ಲಾಟ್ ಬುಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಆಗಸ್ಟ್ 2ನೇ ತಾರೀಕಿನಿಂದ ಕೊಡ್ತಾರೆ. ಸರಿನಾ? ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಕೊಡ್ತಾರೆ, ಅದ್ರ ಮೂಲಕ ಸ್ಲಾಟ್ ಬುಕಿಂಗ್ ಮಾಡಬೇಕು. ಸ್ಲಾಟ್ ಬುಕಿಂಗ್ ಅಂತಂದ್ರೆ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳೋದು. ಸೊ ಅವರು ಇಂಥ ಡೇಟ್ ಇಂಥ ಟೈಮ್ ಅಂತ ಕೊಡ್ತಾರೆ. ನಂತರ ಈ ವೆರಿಫಿಕೇಶನ್ಗೆ ಕ್ಯಾಂಡಿಡೇಟ್ ಹೋಗ್ಲೇಬೇಕು. ಅಂದ್ರೆ ಯಾರು ಅಪ್ಲಿಕೆಂಟ್ ಇದಾರೆ ಅವ್ರು ಹೋಗ್ಲೇಬೇಕು ವೆರಿಫಿಕೇಶನ್ಗೆ. ಅದ್ರ ನಂತರ ನಿಮಗೆ ಅದೇ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋಕೆ ಅಥವಾ ಸ್ಲಾಟ್ ಬುಕಿಂಗ್ ಮಾಡೋದಕ್ಕೆ ಆಗಸ್ಟ್ 2ನೇ ತಾರೀಕಿನಿಂದ ಅವಕಾಶ ಇರುತ್ತೆ. ನಂತರ ಈ ವೆರಿಫಿಕೇಶನ್ ಪ್ರಾಸೆಸ್ ಏನಿದೆ ಅದು ಆಗಸ್ಟ್ 4ನೇ ತಾರೀಕಿನಿಂದ ಆಗಸ್ಟ್ 8ನೇ ತಾರೀಕಿನವರೆಗೆ ನಡೆಯುತ್ತೆ. ಸರಿನಾ? ಸೊ ಯಾರು ಹೋಗ್ಬೇಕು ಹೇಳಿ, ಯಾರು ಇದುವರೆಗೆ ಸಿಇಟಿಗೆ ಅಪ್ಲೈ ಮಾಡಿದರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಂತರ ಅದೇ ಅಪ್ಲೈ ಮಾಡ್ಬೇಕಾದ್ರೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಇವುಗಳನ್ನ ಕ್ಲೇಮ್ ಮಾಡಿದ್ದಾರೆ, ಆದ್ರೆ ಅದಕ್ಕೆ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ವಿದ್ಯಾರ್ಥಿಗಳು ಹೋಗ್ಬೇಕು. ಅದ್ರ ಜೊತೆಗೇನೆ ಈಗ ಏನು ಹೊಸದಾಗಿ ಅಪ್ಲೈ ಮಾಡಿ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ರಿಲಿಜಿಯಸ್ ಮೈನಾರಿಟಿ, ನಂತರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೇಮ್ ಮಾಡುವಂತಹ ವಿದ್ಯಾರ್ಥಿಗಳು ಹೋಗ್ಬೇಕು. ಡೈರೆಕ್ಟ್ ಆಗಿ ಹೋಗೋದಲ್ಲ, ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್ ಆಯ್ತು? ಸಿಗೋಣ ಹಾಗಿದ್ರೆ ಮುಂದಿನ ನೋಡೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.